ಇದು ಟಿವಿ9 ವಿಶೇಷ ನೇರ ಪ್ರಸಾರ ಬ್ರೇಕ್ ಇಲ್ಲದೆ ನಿರಂತರವಾಗಿ ನಿಮಗೆ ಅಪ್ಡೇಟ್ ಅನ್ನು ಕೊಡ್ತಾ ಹೋಗ್ತೀವಿ. ಏನೇನು ಆಗ್ತಿದೆ ಜೊತೆಗೆ ಗ್ರೌಂಡ್ ರಿಪೋರ್ಟ್ ಕೂಡ ನಮ್ಮ ಪ್ರತಿನಿಧಿ ಪ್ರಮೋದ್ ಕೂಡ ಬಿಹಾರದಲ್ಲಿ ಲೈವ್ ರಿಪೋರ್ಟ್ಗಳನ್ನು ಕೊಡ್ತಾ ಇರ್ತಾರೆ. ಈಗ ಮತ ಎಣಿಕೆ ಕಾರ್ಯ ಆರಂಭ ಆಗಿದೆ. ಯಾಕಂದ್ರೆ ಅಂಚೆ ಮತ ಎಣಿಕೆ ಆರಂಭದಲ್ಲಾಗುವುದು. ಅದಾದ ನಂತರ ಏನು ಇವಿಎಂಗಳ ಕೌಂಟಿಂಗ್ ಶುರುವಾಗುತ್ತೆ. ಕೆಲವೇ ಕ್ಷಣಗಳಲ್ಲಿ ಸ್ಟ್ರಾಂಗ್ ರೂಮ್ ಓಪನ್ ಆಗಲಿದೆ. ಯಾರು ಈ ಬಾರಿ ಸ್ಟ್ರಾಂಗ್ ಆಗಿರ್ತಾರೆ ಅನ್ನೋದು ಈಗ ಗೊತ್ತಾಗುತ್ತೆ. ಸ್ಟ್ರಾಂಗ್ ರೂಮ್ ಓಪನ್ ಆದ ಕೂಡಲೇ 243 ಕ್ಷೇತ್ರಗಳು, 122 ಮ್ಯಾಜಿಕ್ ನಂಬರ್. ಬಿಹಾರ ಚುನಾವಣೆ ಫಲಿತಾಂಶಕ್ಕೆ ಕ್ಷಣಗಣನೆ. 20 ವರ್ಷಗಳ ಕೋಟೆಯನ್ನ ಬ್ರೇಕ್ ಮಾಡುತ್ತಾ ಮಹಾಗಠಬಂಧನ್. 243 ಕ್ಷೇತ್ರಗಳ ಮತ ಎಣಿಕೆಗೆ ಕ್ಷಣಗಣನೆ ಶುರುವಾಗಿದೆ. ನಿಮಗೆ ನಂಬರ್ಗಳು ಕೂಡ ಇನ್ನು ಡಿಸ್ಪ್ಲೇ ಆಗುತ್ತೆ, ಎಲ್ಲಿ ಲೀಡ್ ಇದೆ ಏನು, ಜೊತೆಗೆ ಬಹಳ ಪ್ರಮುಖವಾದಂತಹ ಕ್ಷೇತ್ರಗಳು. ಅದರ ಬಗ್ಗೆ ಕೂಡ ವಿಶೇಷವಾದಂತಹ ಫೋಕಸ್, ಇನ್ನು ಅನಾಲಿಸಿಸ್ ಕೂಡ ಇರುತ್ತೆ. ಕೆಲವೇ ಕ್ಷಣಗಳಲ್ಲಿ ಸ್ಟ್ರಾಂಗ್ ರೂಮ್ ಓಪನ್ ಆಗಲಿದೆ. 243 ಕ್ಷೇತ್ರಗಳ ಮತ ಎಣಿಕೆಗೆ ಕ್ಷಣಗಣನೆ. ಈಗಾಗಲೇ ನಮ್ಮ ಪ್ಯಾನಲಿಸ್ಟ್ಗಳು ಹೇಳ್ತಾ ಇದ್ರು, ಇಲ್ಲಿನ ಫಲಿತಾಂಶ ಏನಿದೆ ಅದು ಇಡೀ ಭಾರತದ ಸ್ಥಿತಿಗತಿಗಳನ್ನ ಅಥವಾ ಎಲ್ಲಿರುವಂತಹ ಪರಿಸ್ಥಿತಿ ಸಮಸ್ಯೆಗಳು ಅದು ಭಾರತದ ಸಮಸ್ಯೆಗಳನ್ನ ಪ್ರತಿಬಿಂಬಿಸುತ್ತೆ. ಹಾಗಾಗಿ ಬಹಳ ಮುಖ್ಯವಾಗಿ ಇಲ್ಲಿ ಏನಾದರೂ ಒಂದು ಬದಲಾವಣೆಯನ್ನ ಜನ ಬಯಸ್ತಾ ಇದ್ದಾರಾ, ಅಥವಾ ಯಾವೆಲ್ಲ ಘೋಷಣೆಗಳನ್ನ ಮಾಡಲಾಗಿದೆ, ಕೆಲವೊಂದು ಹದ್ಪಾರ್ ಅಂತ ಹೇಳ್ತಾರೆ, ಅದನ್ನ ದಾಟಿ ಕೆಲವೊಂದು ಘೋಷಣೆ ಮಾಡಿದ್ದಾರೆ, ಅದೆಲ್ಲವೂ ಕೂಡ ಸಾಧ್ಯ ಆಗುತ್ತಾ, ಪ್ರಾಕ್ಟಿಕಲಿ ಸಾಧ್ಯ ಆಗುತ್ತಾ ಅನ್ನೋ ಒಂದು ಪ್ರಶ್ನೆಗಳ ನಡುವೆ ಈಗ ಈ ಫಲಿತಾಂಶಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ಇನ್ನೊಂದು ಕಡೆ ಬಿಜೆಪಿ ಈ ಬಾರಿ ಸಂಭ್ರಮಾಚರಣೆ ಮಾಡಬಾರದು ಅಂತ ಈಗ ಕರೆ ಕೊಟ್ಟಿದೆ. ಯಾಕಂದ್ರೆ ದೆಹಲಿಯ ಸ್ಫೋಟದ ಕಾರಣಕ್ಕಾಗಿ ಆ ಒಂದು ಘಟನೆ ಆದ ನಂತರ ನಾವು ದೊಡ್ಡ ಸಂಭ್ರಮಾಚರಣೆ ಮಾಡೋದಿಲ್ಲ ಅಂತ. ನಮ್ಮ ಜೊತೆ ಈಗ JDS ವಕ್ತಾರರು ಗಂಗಾಧರ್ ಮೂರ್ತಿ ಅವರು ಕೂಡ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ಕಾರ. JDS ಯಾವ ರೀತಿಯಾಗಿ ಬಿಹಾರದ ಫಲಿತಾಂಶವನ್ನ ನೋಡುತ್ತೆ? ಯಾಕಂದ್ರೆ ನೀವು ಕೂಡ NDA ಮಿತ್ರ ಪಕ್ಷವಾಗಿ ಹೇಗೆ ನೋಡ್ತೀರಾ ಅಂತ ಈ ಒಂದು ಫಲಿತಾಂಶವನ್ನ? ಇಲ್ಲ, ಎನ್ ಡಿ ಎ ಭಾಗವಾಗಿ JDS ಕೂಡ ದೇಶದ ಚುನಾವಣೆಯಲ್ಲಿ ಬಿಹಾರ ಚುನಾವಣೆನ ಗಮನದಲ್ಲಿಟ್ಕೊಂಡು ಮುಂದಿನ ದೇಶದ ಭವಿಷ್ಯದ ಚುನಾವಣೆಗಳು ಪರಿಣಾಮ ಬೀರುತ್ತೆ. ಒಂದು, ನಿತೀಶ್ ಕುಮಾರ್ ಅವರ ಆಡಳಿತ ಕಳೆದ 20 ವರ್ಷಗಳಿಂದ ಅವರ ಒಂದು ಕಪ್ಪು ಚುಕ್ಕೆ ಇಲ್ಲದೆ ಇರ್ತಕ್ಕಂಥ ಆಡಳಿತ ಏನಿದೆ ಅದು ಬಿಹಾರ ಜನತೆ ಮೇಲೆ ಪ್ರಭಾವ ಯಾವಾಗಲೂ ಬೀರುತ್ತದೆ. ಅವರು 40 ಸೀಟ್ ಗೆಲ್ಲಿ 50 ಸೀಟ್ ಗೆಲ್ಲಿ ಮುಖ್ಯಮಂತ್ರಿ ಅವರೇ ಅನ್ನೋ ಭಾವನೆ ಬಿಹಾರ ಜನತೆಯಲ್ಲಿದೆ. ಮತ್ತು ಅತಿ ಹೆಚ್ಚು ಈ ವೋಟ್ ಪೋಲಿಂಗ್ ಆಗಿರೋದು ನೋಡಿದ್ರೆ ಒಂದು ಕಡೆ ನರೇಂದ್ರ ಮೋದಿಯವರ ಸತತ 14-15 ರ್ಯಾಲಿಗಳು, ಅಮಿತ್ ಶಾ ಅವರ ರ್ಯಾಲಿಗಳು, ಮತ್ತು ನಿತೀಶ್ ಕುಮಾರ್ ಅವರ ಕಂಟಿನ್ಯೂಸ್ ಕ್ಯಾಂಪೇನ್ ಏನಿದೆ ಅದು ನಿಜವಾಗ್ಲೂ NDAಗೆ ಬಲ ತಂದುಕೊಡುತ್ತೆ. ಮತ್ತು ಎಲ್ಲದಕ್ಕಿಂತ ಹೆಚ್ಚಿನಾಗಿ ನಿಮಗೆ ಕಾಂಗ್ರೆಸ್ಸು ಯಾವ ರೀಜನಲ್ ಪಾರ್ಟಿಗಳ ಜೊತೆ ಸೇರುತ್ತೋ, ಇಲ್ಲ ಕಾಂಗ್ರೆಸ್ ಮುಗಿಯುತ್ತೆ, ಇಲ್ಲ ಅಂತಂದರೆ ರೀಜನಲ್ ಪಾರ್ಟಿನ ಮುಗಿಸ್ತಾರೆ. ಎರಡೇ ಅವ್ರ ಉದ್ದೇಶ. ಇಡೀ ದೇಶದಲ್ಲಿ ಇರ್ತಕ್ಕಂಥದ್ದು ಇಡೀ ದೇಶದ ಯಾವ ರಾಜ್ಯಕ್ಕನ ಹೋಗಿ ಅವರು ಸೋತು ಸುಣ್ಣಾದಾಗ ಆ ರೀಜನಲ್ ಪಾರ್ಟಿಯ ರೀಜನಲ್ ಪಾರ್ಟಿಗಳನ್ನು ಬೆನ್ನಿಟ್ಕೊಂಡು ಹೋಗ್ತಾರೆ. ಆದರೆ ಅಂತ ಪಾರ್ಟಿಯಿಂದಲೂ ಲಾಭ ಪಡೆದಿರುವಂತವರೇ ಬುದ್ಧಿವಂತರು. ಇಲ್ಲ ಅಲ್ಲ, ಅಲ್ಲೂ ನಮ್ಮಿಂದನೂ ಲಾಭ ಪಡೆದಿದ್ದಾರೆ. ಧರ್ಮಸಿಂಗ್ನ ಮುಖ್ಯಮಂತ್ರಿ ಮಾಡಿದ್ದೀವಿ ಈ ರಾಜ್ಯದಲ್ಲಿ. 2 ಸಲ ಅವ್ರು ನಮ್ಮ ಮುಖ್ಯಮಂತ್ರಿ, 1 ಸಲ ಅವ್ರನ್ನ ಮಾಡಿದ್ದಾರೆ, ಅವ್ರು ನಾವು ಮಾಡಿದ್ದೀವಿ. ಆಗ 2 ಕೇಳಿ ನಿಮಿಷ, ಅವಾಗ ನಿಮ್ದೆಷ್ಟಿತ್ತು ಅವದಿಷ್ಟಿತ್ತು, ನಮ್ದು 50 ನಿಮಿಷ. ಧರ್ಮಸಿಂಗ್ ಅವ್ರು ಮಾಡಿದಾಗ ನಿಮಿಷ, ಧರ್ಮಸಿಂಗ್ ಅವ್ರು ಮಾಡಿದಾಗ ನಮ್ದು 58 ಇತ್ತು, ಅವ್ರು 64 ಇದ್ರು, 79 BJP ಇತ್ತು. ನಾವು BJP ಜೊತೆ ಹೋಗ್ಬೋದಿತ್ತು, ಆದರೆ ಇವ್ರ ಜೊತೆ ಹೋದ್ವಿ. ಹೋಗಿದ್ದ ಕರ್ಮ 146 ಇದ್ದಿದ್ದಂತೆ SM ಕೃಷ್ಣ ಅವ್ರ ಗೌರ್ಮೆಂಟು 64ಕ್ಕೆ ಬಂದು ಇಳಿತು. ಹೀನಾಯವಾಗಿ ಸೋತಿತ್ತು, ಜನ ತಿರಸ್ಕರಿಸಿದ್ರು, BJP JDSಗೆ ಅವಕಾಶ ಕೊಟ್ಟಿದ್ರು. ಆದರೂ ನಾವು ಬಿಟ್ಟು ಇವ್ರ ಜೊತೆ ಹೋದ್ವಿ. ಕೇವಲ ಒಂದೇ ಒಂದು ವರ್ಷದಲ್ಲಿ ಸಿದ್ದರಾಮಯ್ಯನವ್ರನ್ನಂಥ ಲೀಡ್ರನ್ನ ನಾವು ಪಾರ್ಟಿಗೆ ಹೇಳ್ಕೊಂಡು ನಮ್ಮ ಪಾರ್ಟಿನ ಮುಗ್ಸಾಕೊಟ್ರು. ಆಗ ನಾವು BJP ಜೊತೆ ಹೋದ್ವಿ. ಈವನ್ ಕೂಡ ಲಾಲೂ ಪ್ರಸಾದ್ ಯಾದವ್ ಅವರು ಏನಾದರೂ ಇವತ್ತು ಆ್ಯಸ್ ಎ ಸಿಂಗಲ್ ಆಗಿ ಬಿಹಾರದಲ್ಲಿ ರಾಜಕಾರಣ ಮಾಡಿದ್ದಿದ್ರೆ, ಅಥವಾ ಅವ್ರು ತೇಜಸ್ವಿ ಯಾದವ್ ರಾಜಕಾರಣ ಮಾಡಿದ್ದಿದ್ರೆ ಖಂಡಿತವಾಗ್ಲೂ ಇಷ್ಟೊತ್ತಿಗೆ ಅಧಿಕಾರದಲ್ಲಿ ಇರ್ತಿದ್ರು ಅವರು. ಆದರೆ ಕಾಂಗ್ರೆಸ್ ಯಾವಾಗಲೂ ಏನು ಮಾಡುತ್ತೆ ನೋಡಿ, ಅಲ್ಲಿ ತೊಗೊಂಡಿರೋದು 40 ಸೀಟು. ಆದರೆ ಆಟ ಆಡ್ತಾ ಇರೋದು ಏನಂದ್ರೆ ಇಡೀ ಕಾಂಗ್ರೆಸ್ ನಮ್ಮದೇ ಬಿಹಾರಲ್ಲಿ, ನಾವು ಬಿಟ್ಟರೆ ಇಲ್ಲ ಲಾಲೂ ಪ್ರಸಾದ್ ಯಾದವ್ ಅನ್ನೋ ಥರ ಮಾಡ್ತಾರೆ. ಇಟ್ಸ್ ಅ ಲೋಕಲ್ ಲೀಡರ್ಗಳನ್ನ ಯಾವತ್ತು ಕಾಂಗ್ರೆಸ್ ನೆಗ್ಲೆಕ್ಟ್ ಮಾಡುತ್ತೋ ಅವತ್ತೆಲ್ಲ ಈ ಪರಿಸ್ಥಿತಿ ಬರುತ್ತೆ. ಪಾಟ್ನಾದ AN ಕಾಲೇಜಿನಲ್ಲಿ ಮತ ಎಣಿಕೆ ಶುರುವಾಗಿದೆ. ಕೆಲವೇ ಕ್ಷಣಗಳಲ್ಲಿ ಅಂದರೆ ಈಗಾಗಲೇ ಪ್ರಿಪರೇಷನ್ ಆಗಿದೆ. ಸ್ಟ್ರಾಂಗ್ ರೂಮ್ ಹೊರಭಾಗದಲ್ಲಿ ಭಾರಿ ಭದ್ರತೆ. ಇದು ಎಲ್ಲ ಕಡೆಗೂ ಕೂಡ ಕಾರ್ಯಕರ್ತರನ್ನ ಈಗಾಗಲೇ ಬೇರೆ ಕಡೆ ಕಳಿಸ್ತಾ ಇದ್ದಾರೆ. ಏಜೆಂಟ್ಗಳು ಮತಕೇಂದ್ರದ ಒಳಗಡೆ ಬಂದಿದ್ದಾರೆ. ಪಾಟ್ನಾದ AN ಕಾಲೇಜು ಜಿದ್ದಿನ ಕಣ, ಅದರಲ್ಲಿ ಯಾವುದೂ ಡೌಟ್ ಇಲ್ಲ. 20 ವರ್ಷಗಳಿಂದ ಒಬ್ಬರೇ ಮುಖ್ಯಮಂತ್ರಿ. ನೋಡಿ, ಇದು ಸಂಗತಿ. ಆಗಲೇ ನಮ್ಮ ಮರಮ್ಕಲ್ ಅವರು ಹೇಳ್ತಾ ಇದ್ರು, ಒಂದು ಕಡೆಗೆ ನವೀನ್ ಪಟ್ನಾಯಕ್,
ಇನ್ನೊಂದು ಕಡೆಗೆ ಇವರು ನಿತೀಶ್ ಇವ್ರನ್ನ ಅಷ್ಟು ಸುಲಭ ಅಂತ ಪರಿಗಣಿಸಂಗಿಲ್ಲ ಅಂತ ಹೇಳಿ ಅಂತ. ಆಮೇಲೆ ಜನ ಸುಮ್ಮನೆ ಯಾವಾಗಲೂ ಕೂಡ ಮಣೆ ಹಾಕಲ್ಲ, ಅದನ್ನು ನಾವು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಎಷ್ಟೊಂದು ಎಫರ್ಟ್ ಹಾಕಿ ಎಷ್ಟೇ ನೀವು ಕಾರ್ಯತಂತ್ರಗಳನ್ನು ಹೆಣೆದರೂ ಕೂಡ ನೆಗೆದು ಬಿದ್ದು ಹೋಗ್ಬಿಡ್ತವೆ, ಎಲ್ಲ ಲೆಕ್ಕಾಚಾರಗಳು ಬಿದ್ದು ಹೋಗ್ತವೆ. ಅಂಥದ್ರಲ್ಲಿ 20 ವರ್ಷಗಳಿಂದ ನಿರಂತರವಾಗಿ ಇದು ಸಾಮಾನ್ಯ ಸಂಗತಿ ಅಲ್ಲ. ರಿಷಿಕೇಶ್ ಬಾದ್ದೂರ್ ನಮ್ಮ ಜೊತೆಗಿದ್ದಾರೆ. ರಿಷಿಕೇಶ, ನಾವು ಚರ್ಚೆ ಮಾಡ್ತಾ ಇದ್ದೀವಿ ಭಾಳಷ್ಟು ಸಂಗತಿಗಳನ್ನು. ಈ ಬಾರಿ ಪರ್ಸೆಂಟೇಜ್, ಈ ಓಟಿನ ಪರ್ಸೆಂಟೇಜ್ ಜಾಸ್ತಿ ಆಗಿದೆ. ಅದಕ್ಕೆ ಕಾರಣಗಳು ಬಹಳ ಇದೆ. ಛತ್ ಪೂಜೆ ಇದೆಯಲ್ಲ, ಅದನ್ನು ಭಾಳ ಶ್ರೇಷ್ಠ ಅಂತ ಪರಿಗಣಿಸ್ತಾರೆ ಬಿಹಾರಿಗಳು. ದೊಡ್ಡ ಸಂಖ್ಯೆಯಲ್ಲಿ ಎಲ್ಲೇ ಇದ್ದರೂ ಕೂಡ ಅವರು ಪ್ರತಿ ವರ್ಷ ಛತ್ ಪೂಜೆಗೆ ಅಂತ ಬರ್ತಾರೆ. ಅದು ಒಂದು ಕಾರಣ ಆಗಿರ್ಬೋದು. ಆ ಕಾರಣವನ್ನು ಬೇರೆ ಬೇರೆ ರೀತಿಯಲ್ಲಿ ಅದನ್ನು ವ್ಯಾಖ್ಯಾನ ಮಾಡ್ತಾ ಇದ್ದಾರೆ, ಪ್ರಶ್ನೆ ಬೇರೆ. ಆದರೆ ಇದರ ಲಾಭ ನಷ್ಟಗಳೇನು ಅನ್ನುವಂಥದ್ದು ಇದೆಯಲ್ಲ, ಅದು ಇಂಪಾರ್ಟೆಂಟ್. ನಂಬರ್ 1. ನಂಬರ್ 2, 20 ವರ್ಷಗಳಿಂದ ಒಬ್ಬರೇ ಮುಖ್ಯಮಂತ್ರಿ ಆಗಿರ್ತಾರೆ. ಇಷ್ಟೆಲ್ಲ ಆದಮೇಲೂ ಕೂಡ 108 ಆರೋಪಗಳನ್ನು ಮಾಡ್ಬೋದು. ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅವ್ರಿಗೆ ಮರವಿನ ಕಾಯಿಲೆ ಬಂದಿದೆ, ಅವ್ರಿಗೆ ಎಡವಟ್ಟಾಗಿದೆ, ಏರುಪೇರಾಗಿದೆ ಅವರ ಆರೋಗ್ಯ ಅಂತ ಹೇಳ್ಬೋದು. ಆದರೆ ಯಾರೂ ಕೂಡ ನೇರವಾಗಿ ನೀನೊಬ್ಬ ಭ್ರಷ್ಟ ಅಂತ ಹೇಳುವಷ್ಟರ ಮಟ್ಟಿಗೆ ನಿತೀಶ್ ಕುಮಾರ್ ಅವ್ರನ್ನ ಬೆರಳೆತ್ತಿ ತೋರಿಸಲ್ಲ. ನೋಡಿ, ಪ್ರಶಾಂತ್ ಕಿಶೋರ್ ಯಾವುದೇ ಕಾರ್ಯಕ್ರಮದಲ್ಲಿ ಮಾತಾಡಿದ್ರು ಕೂಡ ಅವರು ಯಾರನ್ನೂ ಕೂಡ ಅಂದಿಲ್ಲ, ಆಡಿಲ್ಲ. ನನಗೆ ಈಗಲೂ ಕೂಡ ಅವ್ರು ಹೇಳುವಂಥದ್ದು ಏನು ಅಂದರೆ, ಈಗಲೂ ಕೂಡ ನಿತೀಶ್ ಬಗ್ಗೆ ಗೌರವ ಇದೆ, ನಿತೀಶ್ ಒಳ್ಳೆ ಆಡಳಿತಗಾರ, ಅವ್ರ ಆರೋಗ್ಯ ಸರಿ ಇಲ್ಲ ಅಂತ. ಇದ್ರ ಬಗ್ಗೆ ನಾನು ಮಾತಾಡ್ತೀನಿ. ಬಿಹಾರದಾದ್ಯಂತ ಮತ ಎಣಿಕೆಗೆ ಭಾರೀ ಭದ್ರತೆ, ಸ್ಥಿತಿಗತಿಗಳು ಹೆಂಗೆ ಬದಲಾಗಿದೆ ಅನ್ನಲಿಕ್ಕೆ ಇದು ಕೂಡ ಒಂದು ಎಕ್ಸಾಂಪಲ್. 2 ಹಂತಗಳಲ್ಲಿ ಆಗಿರುವಂಥ ಮತದಾನ. ಮೊದಲು ಯೋಚನೆ ಮಾಡಿ, ಒಂದು 20 ವರ್ಷಗಳ ಹಿಂದೆ, 15-20 ವರ್ಷಗಳ ಹಿಂದೆ ಎಷ್ಟು ಹಂತದ ಮತದಾನಗಳು ನಡೀತಾ ಇದ್ವು. ಕಳೆದ ಬಾರಿ 3 ಹಂತದ್ದು, ಈ ಬಾರಿ 2 ಹಂತ, 5-6 ಹಂತಗಳಲ್ಲಿ ಆಗ್ತಿದ್ದಂಥ ಮತದಾನ ಬದಲಾಗಿದೆ ಅಂತ. ಜನ ಬದಲಾವಣೆ ಬಯಸ್ತಾ ಇರ್ತಾರೆ. ರಾಜಕಾರಣಿಗಳು ತಮ್ಮದೇ ಆದಂಥ ಗುಂಗಲ್ಲಿರ್ತಾರೆ, ನಾವು ಹೇಳಿದ್ದನ್ನೇ ಕೇಳ್ತಾರೆ ಅಂತ. ಇಲ್ಲ, ನಿಮ್ಮ ಸುತ್ತಮುತ್ತ ಇರುವಂಥ ಒಂದಿ ಮಾಗದವರು ಮಾತ್ರ ನಿಮ್ಮವರಲ್ಲ. ಸುತ್ತಮುತ್ತ ಜನರಿದಾರಲ್ಲ, ಅವ್ರು ನೋಡ್ತಾ ಇರ್ತಾರೆ ಇವ್ರು ಏನೇನು ಮಾಡ್ತಾರಪ್ಪ, ಇವ್ರು ಆಟಾಟೋಪಗಳೇನು ಅಂತ. ಅವ್ರಿಗೆ ಸಿಗುವಂಥ ಅವಕಾಶ ಏನು? ಚುನಾವಣೆ ಬಂದಂಥ ಸಂದರ್ಭ ಸರಿಯಾಗಿ ಗುದ್ದಿ ಕಳಿಸ್ತಾರೆ. ಇದನ್ನು ನೋಡ್ಬಿಟ್ಟಿದ್ದೀವಿ ನಾವು. ಈಗ ಬಿಹಾರದಲ್ಲಿ ಅಂಚೆ ಮತ ಎಣಿಕೆ ಕಾರ್ಯ ಆರಂಭ ಆಗಿದೆ. ಮೊದಲಿಗೆ ಅಂಚೆ ಮತಗಳ ಎಣಿಕೆ ಕಾರ್ಯ ಪ್ರತಿ ಚುನಾವಣಾ ಫಲಿತಾಂಶದ ದಿನ ನಾವು ನೋಡುವಂಥದ್ದು. ಅದಾದ ನಂತರ EVM ನಲ್ಲಿ ಭದ್ರವಾಗಿರುವಂಥ ಈ ಮತದಾನದ ಭವಿಷ್ಯ ನಿರ್ಧಾರ ಆಗುತ್ತೆ. ನಿಮಗೆ ನಂಬರ್ಸ್ಗಳನ್ನು ಕೂಡ ಇನ್ನು ಕೆಲವೇ ಹೊತ್ತಿನಲ್ಲಿ ಡಿಸ್ಪ್ಲೇ ಮಾಡ್ತೀವಿ, ಎಲ್ಲಿ ಲೀಡ್ ಇದೆ, ಹೇಗೆ, ಜೊತೆಗೆ ಅನಾಲಿಸಿಸ್ ಕೂಡ ಮುಂದುವರಿಯುತ್ತೆ. ಸೊ ಎಕ್ಸಿಟ್ ಪೋಲ್ಗಳ ಪ್ರಕಾರ NDAಗೆ ಹೆಚ್ಚಿನ ಒಂದು ಪ್ರಾಶಸ್ತ್ಯ ಸಿಕ್ಕಿರೋದು. ಆದರೆ ಎಕ್ಸಿಟ್ ಪೋಲ್ ಆಗಲೇ ರಂಗನಾಥ್ ಅವರು ಹೇಳಿದ ಹಾಗೆ ಎಕ್ಸಾಕ್ಟ್ ಪೋಲ್ ಇವತ್ತು ಗೊತ್ತಾಗುತ್ತೆ ಅನ್ನೋದು. ಸೊ ಈಗ ನಾನು ಕೆಲವೇ ಹೊತ್ತಿನಲ್ಲಿ ಪ್ರತಿಯೊಂದು ಡೀಟೇಲ್ ಕೂಡ ನಿಮ್ಮ ಮುಂದೆ. ಚುನಾವಣಾ ಫಲಿತಾಂಶಕ್ಕೆ ಈಗ ಕೌಂಟ್ ಡೌನ್ ಶುರುವಾಗಿದೆ. ನಾವು ಕೂಡ ಒಂದಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಇದ್ವಿ. ಈಗ ರಿಷಿಕೇಶ್ ಅವ್ರನ್ನ ನಾವು ಆಗ್ಲೇ ಕೇಳ್ತಾ ಇದ್ರು ರಂಗನಾಥ್ ಅವರು. ಎಸ್, ರಿಷಿಕೇಶ್ ಅವ್ರನ್ನ ನಾವು ಮಾತಾಡ್ತೀನಿ. ಈಗ ಬಿಹಾರದಿಂದ ಪ್ರಮೋದ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಲೈವ್ ರಿಪೋರ್ಟ್ ಮೂಲಕ. ಪ್ರಮೋದ್, ಈಗ 8 ಗಂಟೆ ಇನ್ನೇನು ಈ ಅಂಚೆ ಮತಗಳ ಎಣಿಕೆ ಕಾರ್ಯ ಆರಂಭ ಆಗುತ್ತೆ. ಅದಾದ ನಂತರ EVM ನದ್ದು ಸದ್ಯಕ್ಕೆ ಹೇಗೆ ಶುರುವಾಗ್ತಿದೆ ಕೌಂಟಿಂಗ್, ಸದ್ಯದ ಲೈವ್ ರಿಪೋರ್ಟ್ ಏನಿದೆ ಅಂತ? ಅವಿನಾಶ್, ಈಗ ನಾನು ಪಾಟ್ನಾದ AN ಕಾಲೇಜ್ ಮುಂಭಾಗದಿಂದ ರಿಪೋರ್ಟ್ ಮಾಡ್ತಾ ಇದ್ದೀನಿ. ಈಗ ಪಾಟ್ನಾದ ಸುತ್ತಮುತ್ತಲಿನ, ಪಾಟ್ನಾದಲ್ಲಿ 2 ಲೋಕಸಭಾ ಕ್ಷೇತ್ರ ಬರುತ್ತೆ. ಆ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯ ವಿಧಾನಸಭಾ ಕ್ಷೇತ್ರಗಳ ಮತಗಣನೆ ಇಲ್ಲಿ ನಡೀತಾ ಇದೆ. ಪಾಟಲಿಪುತ್ರ, ನಾವು ಯಾವ ರೀತಿ ಕರ್ನಾಟಕದಲ್ಲಿ ಹೈದರಾಬಾದ್ ಕರ್ನಾಟಕ, ಬೆಳಗಾವಿ ಕರ್ನಾಟಕ, ಬೆಂಗಳೂರು ಕರ್ನಾಟಕ, ಮೈಸೂರು ಕರ್ನಾಟಕ ಅಂತ ಯಾವ ರೀತಿ ವಿಭಾಗೀಯ ಕಂದಾಯ ವಿಭಾಗ ಮಾಡ್ಕೊಂಡಿದೆಯೋ ಅದೇ ರೀತಿ ಇಲ್ಲೂ ಕೂಡ ಕಂದಾಯ ವಿಭಾಗಗಳನ್ನು ಮಾಡಿದ್ದಾರೆ. ಅದರಲ್ಲಿ ಪಾಟಲಿಪುತ್ರ ಅನ್ನುವಂಥ ಒಂದು ಭಾಗದಲ್ಲಿ ಯಾವ್ಯಾವ ಮತಕ್ಷೇತ್ರಗಳು ಬರ್ತಾ ಇದೆಯೋ ಅದೆಲ್ಲವೂ ಕೂಡ ಅದರ ಮತ ಎಣಿಕೆ ಈ ಒಂದು ಕಾಲೇಜ್ನಲ್ಲಿ ನಡೀತಾ ಇದೆ. ಜೊತೆಗೆ ಬೇರೆ ಬೇರೆ ಕೌಂಟಿಂಗ್ ಸೆಂಟರ್ಗಳನ್ನು ಈ ಕಾಲೇಜ್ ಒಳಗಡೆ ಮಾಡಲಾಗಿದೆ. ನೋಡ್ತಾ ಇದ್ದೀರಾ, ಇದು ಪ್ರಮುಖವಾದಂಥ ಗೇಟ್. ಈಗಾಗಲೇ ಎಲ್ಲ ಏಜೆಂಟ್ಗಳಿಗೂ ಕೂಡ ಒಳಗಡೆ ಬಿಡಲಾಗಿದೆ. ಈಗೇನು ಮತ ಎಣಿಕೆ ಆರಂಭವಾಗಿದೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಪೋಸ್ಟಲ್ ಬ್ಯಾಲೆಟ್ ಈಗ ಶುರುವಾಗಿದೆ. ಇದ್ರ ಜೊತೆಗೆ ಈಗಾಗಲೇ ಏಜೆಂಟ್ಗಳಿಗೂ ಕೂಡ ಎಲ್ಲ ಸೂಚನೆಯನ್ನು ಕೊಡಲಾಗಿದೆ. ಈ ಬಾರಿ ನಿರ್ದಿಷ್ಟವಾಗಿ ಯಾರು ಏಜೆಂಟ್ ಇರ್ತಾರೆ ಅವರಿಗೆ ಮೊದಲೇ ಸುಮಾರು 1.5 ಗಂಟೆ ಮೊದಲೇ ಬರೋದಕ್ಕೆ ಸೂಚನೆ ನೀಡಲಾಗಿದೆ. ಜೊತೆಗೆ ಯಾವುದೇ ರೀತಿಯಾದಂಥ ಕ್ಯಾರಿ ಬ್ಯಾಗ್ಗಳನ್ನಾಗಲಿ ಅಥವಾ ಲಂಚ್ ಬಾಕ್ಸ್ಗಳನ್ನಾಗಲಿ, ಇನ್ನು ವಾಟರ್ ಬಾಟಲನ್ನು ಕೂಡ ಬಿಡ್ತಾ ಇಲ್ಲ. ಜೊತೆಗೆ ಮೊಬೈಲ್ ಗ್ಯಾಜೆಟ್ಗಳಿರ್ಬೋದು ಅಥವಾ ಸ್ಮಾರ್ಟ್ ವಾಚ್ಗಳಿರ್ಬೋದು, ಸ್ಮಾರ್ಟ್ ಕನ್ನಡಕಗಳಿರ್ಬೋದು, ಈವನ್ ಬೆಲ್ಟನ್ನು ಕೂಡ ಒಳಗಡೆ ಬಿಡ್ತಾ ಇಲ್ಲ. ಈ ರೀತಿಯಾದಂಥ ಬಿಗಿ ಭದ್ರತೆ ಇದೆ. ಹೊರಭಾಗದಲ್ಲಿ ಹೇಳಿದ್ರೆ 106ಕ್ಕೂ ಹೆಚ್ಚು CRPF ತುಕಡಿಗಳನ್ನು ನಿಯೋಜನೆ ಮಾಡಲಾಗಿದೆ ಬಿಹಾರದಾದ್ಯಂತ ವಿವಿಧ ಭಾಗಗಳಲ್ಲಿ. ಜೊತೆಗೆ ಈ ಸೆಂಟರ್ಗಳಲ್ಲೂ ಕೂಡ ಅಂದರೆ ಈಗಾಗಲೇ ತುಂಬ ರಾಜಕೀಯವನ್ನು ಕೂಡ ಪಡಿತಾ ಇರುವಂಥ ಹಿನ್ನೆಲೆಯಲ್ಲಿ ಮತ ಎಣಿಕೆ ತುಂಬ ರಾಜಕೀಯವಾಗಿ ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ನಿನ್ನೆ ತೇಜಸ್ವಿ ಯಾದವ್ ಅವರು ಇಲ್ಲಿ ಪತ್ರಿಕಾಗೋಷ್ಠಿಯನ್ನು ಮಾಡಿ ಆಯೋಗ ನಿಧಾನಗತಿಯಲ್ಲಿ ಮತ ಎಣಿಕೆ ಮಾಡಿ ಒಂದು ರೀತಿ ತಂತ್ರಗಾರಿಕೆ ಮಾಡ್ತಾ ಇದೆ ಅನ್ನುವಂಥ ಗಂಭೀರ ಆರೋಪವನ್ನು ಮಾಡಿದರು. ಜೊತೆಗೆ ನಿನ್ನೆ RJD
ನಾಯಕರು RJD ಪಕ್ಷ ಅಧಿಕೃತವಾಗಿ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಲಾಗಿತ್ತು. ಇದು ಬಿಹಾರ, ಇಲ್ಲಿ ನಿಮ್ಮ ಆಟ ನಡೆಯಲ್ಲ ಅನ್ನುವಂಥ ಮಾತನ್ನು ಕೂಡ ಹೇಳಿತ್ತು. ಹೀಗಾಗಿ ತುಂಬ ಸೂಕ್ಷ್ಮವಾಗಿದೆ. ಯಾವುದೇ ರೀತಿಯಂಥ ಅಹಿತಕರ ಘಟನೆ ನಡೆದಂತೆ ತಡೆಯೋದಕ್ಕೆ ಸಂಪೂರ್ಣವಾಗಿ ಪಾಟ್ನಾದ AN ಕಾಲೇಜ್ನ ಪ್ರಮುಖ ರಸ್ತೆ ಇದು ಅಟಲ್ ಪಥ್ ಅಂತ ಕರೀತಾ ಇದ್ದಾರೆ. AN ಕಾಲೇಜ್ನ ಮುಂಭಾಗದ ರಸ್ತೆಯನ್ನು ಅಟಲ್ ಪಥ್ ಅಂತ ಕರೀತಾರೆ. ಈ ಅಟಲ್ ಪಥ್ನಲ್ಲಿ ಸಂಪೂರ್ಣವಾಗಿ ರಾಜಕೀಯ ಕಾರ್ಯಕರ್ತರ ಚಟುವಟಿಕೆಗಳಾಗಲಿ ಅಥವಾ ಸದ್ಯಕ್ಕೆ ಓಡಾಟಕ್ಕಾಗಲಿ, ಸಾರ್ವಜನಿಕರ ಓಡಾಟಕ್ಕಾಗಲಿ ಅವಕಾಶ ಕೊಡಲಾಗ್ತಾ ಇಲ್ಲ. ಈಗ ಮತ ಎಣಿಕೆ ಆರಂಭವಾಗಿದೆ. ಇನ್ನೇನು ತೀವ್ರ ಬಿರುಸು ಪಡಿತಾ ಇದ್ದಂತೆ ನಮಗೆ ಸಂಪೂರ್ಣ ಫಲಿತಾಂಶ ತಿಳಿತಾ ಹೋಗುತ್ತೆ. ಅತ್ತ ರಾಜಕೀಯ ಪಕ್ಷಗಳು ಹಾಗೆ ನೀವು ಸಂಪರ್ಕದಲ್ಲಿರಿ 46 ಕೇಂದ್ರಗಳಲ್ಲಿ ಮತ ಎಣಿಕೆ ಆರಂಭ ಆಗಿದೆ. ಅಂಚೆ ಮತ ಎಣಿಕೆ ಶುರುವಾಗಿದೆ. ಅಂಚೆ ಮತಗಳು ತುಂಬಾ ಕಡಿಮೆ ಇರ್ತವೆ, ಆದರೆ ಕೆಲವು ಸಂದರ್ಭಗಳಲ್ಲಿ ಬಹಳ ನಿರ್ಣಾಯಕ ಪಾತ್ರ ವಹಿಸ್ಬಿಡ್ತವೆ. ಒಂದೊಂದು ಓಟು ಕೂಡ ವೆರಿ ಇಂಪಾರ್ಟೆಂಟ್. ಕರ್ನಾಟಕದ್ದೇ ಉದಾಹರಣೆಗಳಿದಾವೆ. ಒಂದೊಂದು ಓಟಲ್ಲಿ ಗೆದ್ದಿರುವಂಥವ್ರು, ಸೋತಿರುವಂಥವ್ರು. ಸೊ ಈ ರೀತಿ ಬಿಹಾರದ 46 ಕೇಂದ್ರಗಳಲ್ಲಿ ಮತ ಎಣಿಕೆ ಶುರು ಆಗಿದೆ. ಬೆಳಗ್ಗೆ 8:30ಕ್ಕೆ EVM ಮತಗಳ ಎಣಿಕೆ ಕಾರ್ಯ ಶುರುವಾಗುತ್ತೆ. ಅಲ್ಲಿ ತನಕ ಅಂಚೆ ಮತಗಳ ಎಣಿಕೆ. ಎಸ್ ಪ್ರಮೋದ್, ಪ್ಲೀಸ್ ಕಂಟಿನ್ಯೂ. ರಂಗನಾಥ್, ಈಗಾಗಲೇ ಒಂದು ಮತ ಎಣಿಕೆ ಆದರೆ ಇನ್ನೊಂದು ಕಡೆಗೆ ರಾಜಕೀಯವಾಗಿ ಕೂಡ ಮತ ಎಣಿಕೆಯ ಬಗ್ಗೆನೇ ಚುನಾವಣಾ ಆಯೋಗದ ಮೇಲೆ RJD ಆರೋಪವನ್ನು ಮಾಡ್ತಾ ಇದೆ. ಪ್ರಮುಖವಾಗಿ ಏಜೆಂಟ್ಗಳನ್ನ ಅವರು ಕೌಂಟ್ ಮಾಡುವಂಥ ರೀತಿ, ಜೊತೆಗೆ ಪ್ರತಿಯೊಂದು ಬ್ಯಾಲೆಟ್ಗಳನ್ನು ಕೂಡ ಯಾವ ರೀತಿ, ಇನ್ಫ್ಯಾಕ್ಟ್ ಬ್ಯಾಲೆಟ್ ಅನ್ನೋದಕ್ಕಿಂತ ಪೋಸ್ಟಲ್ ಬ್ಯಾಲೆಟ್ ಜೊತೆಗೆ EVMಗಳಲ್ಲೂ ಕೂಡ ಅಂತಿಮವಾಗಿ ನಂಬರಿಂಗನ್ನು ಮಾಡ್ತಾರೆ. ಅಲ್ಲೆಲ್ಲೂ ಕೂಡ ಲೋಪದೋಷ ಆಗಬಾರ್ದು ಅನ್ನುವಂಥ ಒಂದು ಕಟ್ಟುನಿಟ್ಟಾದ ಬೇಡಿಕೆಯನ್ನು ಕೂಡ RJD ಇಟ್ಟಿದೆ. ಇದ್ರ ಜೊತೆಗೆ RJD ಪಕ್ಷ ಈ ಬಾರಿ ತನ್ನ ಏಜೆಂಟ್ಗಳಿಗೆ ಪ್ರತ್ಯೇಕವಾಗಿ 2 ದಿನಗಳ ಕಾಲಾವಕಾಶ ಏನಿತ್ತು ಮತದಾನ ಆದಮೇಲೆ 2 ದಿನಗಳ ಕಾಲಾವಕಾಶದಲ್ಲಿ ಒಂದು ಪ್ರತ್ಯೇಕವಾಗಿ ಒಂದು ಟ್ರೈನಿಂಗನ್ನು ಅಥವಾ ಸೂಚನೆಯನ್ನು, ಅಂದರೆ ಟ್ರೈನಿಂಗ್ ಅಂತ ನೇರವಾಗಿ ಕರೆದು ಮಾಡೋದಕ್ಕಾಗಲ್ಲ, ಸಮಯ ಕಡಿಮೆ ಇರುತ್ತೆ. ಹೀಗಾಗಿ ಒಂದಿಷ್ಟು ಸೂಚನೆಯನ್ನು ಮಾಡ್ತಾ ಇದೆ. ಯಾವ ರೀತಿ ಮತ ಎಣಿಕೆ ಸಂದರ್ಭದಲ್ಲಿ EVMಗಳು ಫೈನಲ್ ಮತಗಳು ಹೇಗೆ ಬರುತ್ತೆ, ಜೊತೆಗೆ ಕೊನೆ ಹಂತದಲ್ಲಿ ಹೇಗೆ ಇದಾಗುತ್ತೆ, VVPAT ಅನ್ನು ಹೇಗೆ ಚೆಕ್ ಮಾಡಬೇಕು, ಈ 3 ವಿಚಾರಗಳಿಗೆ ಸಂಬಂಧಪಟ್ಟಂತೆ ಈಗಾಗಲೇ RJD ಕಾರ್ಯಕರ್ತರಿಗೆ, ಪ್ರಮುಖವಾಗಿ ಏಜೆಂಟ್ಗಳಿಗೆ, ಯಾರು ಹೋಗ್ತಾರೆ ಒಳಗಡೆ ಪಕ್ಷದ ಏಜೆಂಟ್ ಯಾರು ಇರ್ತಾರೆ ಅವರಿಗೆ ಆ ಒಂದು ಸೂಚನೆಯನ್ನು ಕೊಟ್ಟಿದೆ. ಹೀಗಾಗಿ ಮತ ಎಣಿಕೆ ಆರಂಭವಾಗಿದೆ. ಅಥವಾ NDA ಹೇಳ್ತಾ ಇರೋದು, NDA ನಾಯಕರು ಈ ವಿಚಾರದ ಬಗ್ಗೆ ಹೆಚ್ಚಿನ ಪ್ರತಿಕ್ರಿಯೆಯನ್ನು ಕೊಡ್ತಾ ಇಲ್ಲ. ಅನಗತ್ಯವಾಗಿ ನಾವು ಪ್ರತಿಕ್ರಿಯೆ ಕೊಡೋದಕ್ಕೆ ಹೋಗಲ್ಲ, ಇದಕ್ಕೆ ಚುನಾವಣಾ ಆಯೋಗ ಇದೆ, ಅವರು ಸರಿಯಾದ ರೀತಿಯಲ್ಲಿ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು NDA ನಾಯಕರ ಮಾತಾಗಿದೆ. ಒಟ್ಟಲ್ಲಿ ಮತ ಎಣಿಕೆ ಆಗ್ತಾ ಇದ್ದಂತೆ, ಅಂದರೆ ಇನ್ನೇನು ಶುರು ಆಗ್ತಾ ಇದ್ದಂತೆ, ಹೆಚ್ಚಿನ ಸಮಯ ಕಳೀತಾ ಇದ್ದಂತೆ ರಾಜಕೀಯವಾಗಿ ಕೂಡ ಖಂಡಿತವಾಗ್ಲೂ ಚರ್ಚೆ ಆರಂಭವಾಗುತ್ತೆ. ಬಿಹಾರದಲ್ಲಿ ಎತ್ತ ಕಾರ್ಯಕರ್ತರು ಕೂಡ, ಅಂದರೆ ನಿನ್ನೆ ನಾವು ಪಾಟ್ನಾದ ರಸ್ತೆಗಳು ತಿರುಗಾಡುವಂಥ ಸಂದರ್ಭದಲ್ಲಿ ಅಥವಾ ರಾಜಕೀಯ ಕಚೇರಿಯ ಕಾರ್ಯಕರ್ತರ ಜೊತೆಗೆ ಮಾತನಾಡುವಂಥ ಸಂದರ್ಭದಲ್ಲಿ ಉಭಯ ಪಕ್ಷದ ಕಾರ್ಯಕರ್ತರು, ಪ್ರಮುಖವಾಗಿ RJD ಕಾರ್ಯಕರ್ತರು ಏನಾದರೂ ಹೆಚ್ಚು ಕಡಿಮೆ ಆದರೆ ನಾವು ಸುಮ್ಮನೆ ಇರಲ್ಲ ಅನ್ನುವಂಥ ಮಾತುಗಳನ್ನು ಕೂಡ ಆಡ್ತಿದ್ದಾರೆ. ಹೀಗಾಗಿ ಒಂದು ಸೂಕ್ಷ್ಮವಾದಂಥ ವಾತಾವರಣ ಇಲ್ಲಿ ಕಂಡು ಬರ್ತಾ ಇದೆ. ರಂಗನಾಥ್, ಎಸ್ ನೀವು ಹೇಳಿದ್ರಲ್ಲ, ನಾವು ಗ್ರಹಿಸಿದ್ವಿ ಖಂಡಿತವಾಗ್ಲೂ. ಯಾಕಂದರೆ ಈ ಬಾರಿ ಕೌಂಟಿಂಗ್ ಆಗ್ತಿರುವಂಥ ಸಂದರ್ಭದಲ್ಲಿ ಆಗುವಂಥ ವ್ಯತ್ಯಯಗಳಿದಾವಲ್ಲ, ಅಲ್ಲಿನ ಬೆಳವಣಿಗೆಗಳಿದಾವಲ್ಲ, ಆ ಬೆಳವಣಿಗೆಗಳು ಮುಂದಿನ ಚುನಾವಣಾ ವ್ಯವಸ್ಥೆಯ ಬಗ್ಗೆ ಅದು ಏನೇನು ಆಗಬೇಕು ಅನ್ನೋದನ್ನು ನಿರ್ಧಾರ ಮಾಡಿಬಿಡ್ತವೆ ಅಂತ, ಅದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಗಲಾಟೆಗಳಾಗ್ಬಿಟ್ರೆ ಮುಂದೆ ಯಾವ ಕ್ರಮಗಳನ್ನು ಕೈಗೊಳ್ಳಬಹುದು ಅಂತ ಒಂದು ವ್ಯವಸ್ಥೆ ಅಂತ